ರಾಜಕೀಯವಾಗಿ ಅವರಿಬ್ಬರು ಬದ್ಧ ವೈರಿಗಳು. ಕಳೆದೊಂದು ವರ್ಷದಿಂದ ಕತ್ತಿ ಮಸಿತಾ ಇದ್ದ ಈ ರಾಜಕೀಯ ನಾಯಕರು ಇಂದು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ರು. ಆ ಮೂಲಕ ರಾಜಕೀಯದಲ್ಲಿ ಯಾರು ಪರಮ ಮಿತ್ರರಲ್ಲ, ಯಾರು ಪರಮ ಶತ್ರುಗಳಲ್ಲ ಎಂಬುದು ಮತ್ತೊಮ್ಮೆ ಸಾಬೀತು ಆಗಿದೆ. ಇವರ ಭೇಟಿ ಇದೀಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಆ ನಾಯಕರು ಯಾರು, ಅವರು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದು ಯಾಕೆ, ಇಲ್ಲಿದೆ ನೋಡಿ. ವೈರತ್ವ ಮರೆತು ಮತ್ತೆ ಒಂದಾದ್ರ ಮುನಿರತ್ನ ಡಿಕೆ. ಡಿಸಿಎಂ ಡಿಕೆಯನ್ನು ಭೇಟಿಯಾಗಿದ್ಯಾಕೆ ಬಿಜೆಪಿ ಶಾಸಕ? ಕ್ಷೇತ್ರಕ್ಕಾಗಿ ಕಾಲು ಬೀಳೋಕು ರೆಡಿ ಅಂತಿರೋದ್ಯಾಕೆ ಮುನಿರತ್ನ? ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಹೆಸರು ಕೇಳಿದ್ರೆ ಸಾಕು, ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಸಂಚಲನವೇ ಸೃಷ್ಟಿಯಾಗುತ್ತೆ. ಇದಕ್ಕೆ ಹಲವು ಕಾರಣಗಳು ಇವೆ. ಇದೀಗ ಆರ್ ನಗರದ ಶಾಸಕ ಮುನಿರತ್ನ ಡಿಸಿಎಂ ಡಿಕೆ ಅವರನ್ನ ದೀರ್ಘಕಾಲದ ಬಳಿಕ ಇಂದು ಭೇಟಿ ಮಾಡಿದ್ದಾರೆ. ಮೊದಲಿನಿಂದಲೂ ಡಿಕೆ ಬ್ರದರ್ಸ್ ಹಾಗೂ ಮುನಿರತ್ನ ಮಧ್ಯೆ ಹಲವು ವಿಚಾರಕ್ಕೆ ವಾಗ್ವಾದಗಳು ನಡೆಯುತ್ತಲೇ ಇದೆ. ಬಿಜೆಪಿ ಶಾಸಕ ಮುನಿರತ್ನ ಡಿಕೆ ಬ್ರದರ್ಸ್ ವಿರುದ್ಧ ಮಾಡಿದ ಆರೋಪಗಳು ಒಂದೆರಡಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡ್ತಿಲ್ಲ, ಕ್ಷೇತ್ರದಲ್ಲಿ ಶಾಸಕನನ್ನೇ ಓಡಾಡೋಕೆ ಬಿಡ್ತಿಲ್ಲ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ಕೊಲೆಗೆ ಸಂಚು ಮಾಡಿದ್ದಾರೆ ಎಂಬ ಸಾಲು ಸಾಲು ಆರೋಪ ಮಾಡಿದ್ರು. ಇದೀಗ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕಳೆದ ವಿಶೇಷ ಅಧಿವೇಶನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಕಾಮಗಾರಿಗಳು ನಿಂತೋಗಿದೆ. ಮತ್ತು ಸೇತುವೆಗಳು ನಿಂತಿದೆ, ಜಾಲಹಳ್ಳಿ ಸರ್ಕಲ್ಲು, ಮತ್ತು ಸ್ಕೂಲ್ಗಳು, ಹಾಸ್ಪಿಟ್ಲು, ಸ್ವಿಮ್ಮಿಂಗ್ ಪೂಲು, ಮತ್ತು ಭಾಳಷ್ಟು ಕೆಲಸಗಳು ಪೆಂಡಿಂಗ್ ಆಗಿದೆ. ಈಗಾಗಲೇ 3 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಒಂದು ಅರ್ಧ ಗಂಟೆ ಸಮಯ ಕೊಡಿ ಅಂತ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ನಾವು ಕೇಳಿದ್ವಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತ ಬಿಜೆಪಿ ಶಾಸಕ ಮುನಿರತ್ನ ಆರೋಪ ಮಾಡುತ್ತಲೇ ಬಂದಿದ್ರು. ಶಾಸಕ ಮುನಿರತ್ನ ಈ ಹಿಂದೆ ವಿಧಾನಸಭೆ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲು ಸಮಯಾವಕಾಶ ಕೋರಿದ್ರು. ಹೀಗಾಗಿ ಬಿಜೆಪಿ ಶಾಸಕ ಮುನಿರತ್ನರನ್ನ ಡಿಸಿಎಂ ಇಂದು ತಮ್ಮ ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಕ್ಷೇತ್ರದ ವಿವಿಧ ಕಾಮಗಾರಿಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ ಎಂದು ಶಾಸಕ ಮುನಿರತ್ನ ಹರ್ಷವನ್ನ ವ್ಯಕ್ತಪಡಿಸಿದರು. ಅಲ್ಲದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಯಾರ ಕಾಲು ಹಿಡಿಯೋಕೆ ಬೇಕಾದರೂ ರೆಡಿ ಇದ್ದೇನೆ ಎಂದರು. ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಆಗಬೇಕು. ನಾನು ಈಗಾಗಲೇ ಇದಕ್ಕೆ ಹಿಂದೆ ಒಂದ್ಸಾರಿ ಹೇಳಿದ್ದೆ, ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ನಾನು ಯಾರು ಕಾಲು ಬೇಕಾದ್ರೂ ಇಟ್ಕೊಳ್ತೀನಿ ಅಂತ. ನನ್ನ ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಬಂದು ಬೇಡ್ಕೊಳ್ಳೋಕೆ ನಾನು ಸಿದ್ಧವಾಗಿದ್ದೀನಿ. ಆ ಕೆಲಸ ನಾನು ಇವತ್ತು ಮಾಡಿದ್ದೀನಿ, ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ರಾಜ್ಯ ರಾಜಕೀಯದಲ್ಲೇ ಒಂದು ಕಾಲದಲ್ಲಿ ಆಪ್ತ ಸ್ನೇಹಿತರಾಗಿದ್ದ ಮುನಿರತ್ನ ಹಾಗೂ ಡಿಕೆಶಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಬಹಿರಂಗವಾಗಿ ಬಡಿದಾಡೋಕೆ ಶುರು ಮಾಡಿದ್ರು. ಆದರೆ ಅದೇ ಇಬ್ಬರು ನಾಯಕರು ಇಂದು ಭೇಟಿಯಾಗಿ ಒಟ್ಟಾಗಿ ಚರ್ಚೆ ಮಾಡಿರುವುದು ವಿಶೇಷವಾಗಿದೆ. ಹೀಗಾಗಿ ಮುನಿರತ್ನ ವೈಷಮ್ಯ ಮರೆತು ಡಿಕೆ ಶಿವಕುಮಾರ್ ಜೊತೆ ಮತ್ತೆ ಕೈ ಜೋಡಿಸಿದ್ರ ಅನ್ನೋದಕ್ಕೆ ಅವರೇ ಉತ್ತರಿಸಬೇಕಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.